ಹೇ ಸೂಪರ್ ಇತ್ತು ಮಾ. ಅದೇನು ಸೂಪರೋ ಏನೋ. ನಾನು ನೋಡು ಪಿಜ್ಜಾ ತಿಂದೆ, ಎಷ್ಟು ಚೆನ್ನಾಗಿತ್ತು. ಚೆನ್ನಾಗಿರೋದು ಬಿಡವ. 300-400 ರೂಪಾಯಿ ದಿನ ಒಂದಕ್ಕೆ ಬಡ್ದು ತಿನ್ನು, ಚಲೋ ಇರ್ತೈತಿ ನಿಂಗೆ. ನನಗೆ ಟೇಸ್ಟ್ ಮುಖ್ಯ ಯವ್ವ. ಹೇ ಅದು ಹೆಲ್ದಿ ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ. ಚಲೋ ಹೇಳಿದ್ ನೋಡವ. ಈಗ ಅದೆಲ್ಲಿ ಗೊತ್ತಾಗಬೇಕು ಯವ್ವ. ನಿನಗೆ ಇದ್ರ ಟೇಸ್ಟ್ ಗೊತ್ತಿಲ್ಲ ತಗೋ. ಗೊತ್ತಿದ್ದಿದ್ರೆ ಹಿಂಗೆ ಹೇಳ್ತಿದ್ದಿಲ್ಲ. ನಾಳೆ ತರಿಸ್ತೀನಲ್ಲ, ತಿನ್ನುವಂತೆ ಅಂತ ಅವಾಗ ಗೊತ್ತಾಕತಿ. ಹ್ಞೂಮ್ಮ, ಇದೇ ಹೆಲ್ದಿ, ಇದೇ ಚೆನ್ನಾಗಿರುತ್ತೆ. ಆಯ್ತು ತಗೋರವ, ನಿಮಗೇನು ಚಲೋ ಇರುತ್ತೆ ನೀವು ಅದನ್ನು ತಿನ್ನಿರಿ, ನನಗೇನು ಚಲೋ ಇರುತ್ತೆ ನಾ ಅದನ್ನು ತಿಂತೀನಿ. ಈಗ ಏಟ್ ಹೇಳಿದ್ರೆ ಅಷ್ಟ ತಗೋ. ಈಕೆ ತಿಳ್ಕೊಳೋದಿಲ್ಲ. ನಾವು ನಡಿ ಕೆಲಸ ಐತೆ ನಮ್ದಿನ. ಯವ್ವ, ನನಗಂತೂ ಕೆಲಸ ಮಾಡೋಕ್ಕಾಗವಲ್ತು. ಭಾಳ ಸುಸ್ತಾಗ ಕೂತೈತಿ. ಅದಕ್ಕೆ ಹೇಳೋದು, ಹೊಟ್ಟೆ ತುಂಬ ಚಲೋ ಕೂಡ್ ತಿಂದು ಕೆಲಸ ಮಾಡಿದ್ರೆ ಏನಾಗೋದಿಲ್ಲ. ನೀನು ನೋಡಿದ್ರೆ ಬರೀ ಜೋಳು ತಿನ್ನಕ್ಕೆ ಬಡ್ಕಂತೀವಿ. ಲೇ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಲೇ? ಎಲ್ಲದಕ್ಕೂ ಬರೀ ಅದನ್ನ ತರ್ತೀಯಲ್ಲ. ಹೇ, ಇವರು ಹೇಳೋದು ನಿಜ ಕಣೆ. ಚೆನ್ನಾಗಿರೋ ಊಟ ತಿಂದರೆ ಎನರ್ಜಿ ಬರುತ್ತೆ, ಮತ್ತು ಚೆನ್ನಾಗಿ ಕೆಲಸನೂ ಮಾಡ್ಬೋದು, ಗೊತ್ತಾ? ಈಕಿ ಅದನ್ನು ತಿಳ್ಕೊಳೋದಿಲ್ಲ ಬಿಡುವೆ. ನಿಮಗೇನು ಗೊತ್ತು, ಸುಮ್ಮನೆ ಇರಿ. ಹೌದು ಬಿಡ್ಲೇವ, ಎಲ್ಲ ನಿನಗೆ ಗೊತ್ತಿತ್ತು, ನಮಗೇನು ಗೊತ್ತಿಲ್ಲ ಬಿಡು. ಹೇ ಕಮಲಿ, ನಾಳೇನು ನನಗೆ ರೊಟ್ಟಿ ತೊಗೊಂಡ್ಬಾ. ನೀ ತಿಂತೀನಿ ಅಂದ್ರೆ ದಿನ ತೊಗೊಂಬರ್ತೀನಿ ಬಿಡುವೆ ಅವ್ವ. ನಂಗೆ ಇದಕ್ಕೆ ಉತ್ತರ ಕರ್ನಾಟಕದ ಜನ ಇಷ್ಟ. ನೋಡವ್ವ, ನಿನಗೆ ನಮ್ಮ ಬಗ್ಗೆ ಗೊತ್ತೈತಿ. ಇದು ನಮ್ಮ ಜೊತೆನೇ ಬರ್ತೈತಿ, ನಮ್ಮಂತೆಲ್ಲ ಐತಿ. ಇದಕ್ಕಿನ್ನು ನಮ್ಮದು ಏನೋ ಅರಿವನೇ ಇಲ್ಲ. ಇದಕ್ಕೆ ನಮ್ಮ ಊಟದ ಮೇಲೆ, ನಮ್ಮ ಜನದ ಮೇಲೆ ಏನೇನು ಖಬರ ಇಲ್ಲ ನೋಡಿದಕ್ಕೆ. ಲೇ, ನಿನಗೆ ಲೇಟ್ ಆಗಿಲ್ವೇನೆ ಕೆಲಸ ಮಾಡೋಕ್ಕೆ? ಹೋಗೆ ಸುಮ್ಮನೆ. ಈಕಿ ಇರೋದು ನಿದ್ದಂಗೆ ಇದ್ರ ಉರಿತೈತಿ ಈಕಿಗೆ. ನಡಿಯವ್ವ, ಹೋಗೋಣ ನಡಿ ನಾವು. ಸರಿ ಹೋಗೋಣ, ಬಾಯ್. ಮೊದ್ಲಾಗ ನಡೀರಿ ನೀವಿಬ್ರು, ನಾನು ತಲೆ ಕೆಡ್ಸಾಕೋತೀರಿ ಇಬ್ರು ಸೇರ್ಕೊಂಡು. ಸರಿ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ಸಿಗೋಣ. ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.